ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬಂಗುಡೆ ಮಸಾಲ ಫ್ರೈ ಓಲ್ಡ್ ಸ್ಟೈಲ್, ಒಂದು ಹಳ್ಳಿ ಸ್ಟೈಲ್ ಅಂತ ಹೇಳ್ಬೋದು, ಹೇಗೆ ಮಾಡೋದಂತ ಹೇಳ್ತಾ ಇದ್ದೇನೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡಿ. ಇದರಲ್ಲಿ ಒಂದು 30 ಬ್ಯಾಡಗಿ ಮೆಣಸು, 2 ಟೀ ಸ್ಪೂನು ಅರಸಿನ ಹುಡಿ ಮತ್ತು ದೊಡ್ಡದು ಲಿಂಬೆ ಗಾತ್ರದಷ್ಟು ಹುಳಿ, ನೋಡಿ ಇಲ್ಲಿ ನಾವು 2 kg ಅಷ್ಟು ಬಂಗುಡೆಯನ್ನು ಕ್ಲೀನ್ ಮಾಡಿ ಕಟ್ಸ್ಕೊಟ್ಟು ರೆಡಿ ಮಾಡಿ ಇಟ್ಟಿದ್ದೇವೆ. ಈಗ ಈ ಎಲ್ಲ ಮಸಾಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕುವ. ನಾಲ್ಕು ಟೇಬಲ್ ಸ್ಪೂನು ಕೊತ್ತಂಬರಿ, 1 ಟೀ ಸ್ಪೂನು ಜೀರಿಗೆ, ಎರಡು ಟೀ ಸ್ಪೂನ್ ಅರಸಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಸ್ವಲ್ಪ ನೀರು ಹಾಕಿ ಮಸಾಲ ರೆಡಿ ಮಾಡುವ. ನೋಡಿ ಮಸಾಲ ರೆಡಿ ಆಗ್ತಾ ಉಂಟು. ನೋಡಿ ಮಸಾಲ ರೆಡಿಯಾಗಿದೆ. ಈಗ ಈ ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕುವ. ಇದನ್ನು ಸ್ವಲ್ಪ ಬಿಸಿ ಮಾಡುವ. ನೋಡಿ ಇಲ್ಲಿ ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಈಗ ಇದನ್ನು ನಾವು ಸರಿಯಾಗಿ ಮಸಾಲವನ್ನು ಫ್ರೈ ಮಾಡುವ. ಮಸಾಲವನ್ನು ಈ ರೀತಿಯಾಗಿ ಫ್ರೈ ಮಾಡಬೇಕು. ಮಸಾಲ ಸರಿಯಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ನೀರು ಹಾಕುವ. ಮಸಾಲ ಬಿಸಿ ಆದ ನಂತರ ಅದಕ್ಕೆ ಕ್ಲೀನ್ ಮಾಡಿಟ್ಟ ಬಂಗುಡೆಯನ್ನು ಹಾಕುವ. ಮೀನನ್ನು ಸರಿಯಾಗಿ ಮೆಲ್ಲನೆ ಮಿಕ್ಸ್ ಮಾಡುವ. ನೋಡಿ ಮೀನು ಸರಿಯಾಗಿ ಬಿಸಿ ಆಗ್ತಾ ಬಂತು. ಈಗ ಈ ಮೀನನ್ನು ಒಂದು ಮುಚ್ಚಳ ಇಟ್ಟು ಮುಚ್ಚುವ. ಅದಕ್ಕೆ ತೆಂಗಿನ ಚಿಪ್ಪನ್ನು ಹಾಕಿ ಬೆಂಕಿ ಕೊಡುವ.
ಈ ಮೀನನ್ನೊಂದು 3/4 ಗಂಟೆಯಷ್ಟು ಬೆಂಕಿಯಲ್ಲಿ ಈ ರೀತಿಯಾಗಿ ಬೇಯಲಿಕ್ಕೆ ಇಡಬೇಕು. ನೋಡಿ, ಈಗ ಮೀನನ್ನು ಸ್ವಲ್ಪ ಓಪನ್ ಮಾಡಿ ನೋಡುವ. ಇನ್ನು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಾಕಿ ಉಂಟು. ಕರೆಕ್ಟಾಗಿ ಫ್ರೈ ಆಗಿದೆ ನೋಡಿ, ಈ ರೀತಿಯಾಗಿ ಫ್ರೈ ಆಗಬೇಕು. ಗಂಜಿ ಜೊತೆ ಬಂಗುಡೆ ಮಸಾಲ ಫ್ರೈ ಅಂತೂ ಸೂಪರ್ ಟೇಸ್ಟ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಮೂಲಕ ಹೇಗೆ ಆಗಿದೆ ತಿಳಿಸಿ. ಬಾಯ್, ಟೇಕ್ ಕೇರ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.